ಇವತ್ತು ರಾಮಾಯಣವನ್ನು ರೂಪಿಸಿದ ರಾಮನ ಪಾತ್ರದ ಕುರಿತು ನೋಡುವ. ಈ ರಾಮ ಎಂಬುದು ಒಂದು ಬರೇ ವ್ಯಕ್ತಿಯಾಗಿ ಅಲ್ಲದೆ, ಒಂದು ಪಾತ್ರವಾಗಿ ಅಲ್ಲದೆ, ಇಡೀ ನಮ್ಮನ್ನು ಪ್ರಭಾವಿಸಿದ ಒಂದು ವಿಶಿಷ್ಟ ಲಕ್ಷಣವಾದ ಒಂದು ಪ್ರಭಾವಯುತವಾದ ಒಂದು ಪ್ರಕಾಶವಾಗಿ, ಹಾಗೆ ಹೇಳೋದೇ ಹೆಚ್ಚು ಸರಿ, ಪ್ರಕಾಶವಾಗಿ ನಮ್ಮನ್ನು ಯಾವತ್ತೂ ಕೂಡ ಕಾಡ್ತಾ ಇರತಕ್ಕದ್ದು. ಯಾಕೆ ಈ ರಾಮನಲ್ಲಿ ಇಷ್ಟು ಪ್ರಭಾವ, ಇಷ್ಟು ಪ್ರಕಾಶ ಅಂತಂದರೆ, ಒಂದು ನಮ್ಮ ಮನಸ್ಸು ರೂಪಿಸಿದ ವ್ಯಕ್ತಿತ್ವ ಆ ರಾಮ, ಅಥವಾ ನಮ್ಮ ಮನಸ್ಸನ್ನು ರೂಪಿಸಿದ ವ್ಯಕ್ತಿತ್ವ ಆ ರಾಮ. ಬಹಳ ವ್ಯಾಪಕವಾದ, ಇಡೀ ರಾಮಾಯಣದ ಕಥಾನಕದ ಉದ್ದಕ್ಕೂ ಕಾಣಿಸಿಕೊಳ್ಳುವ, ಅದನ್ನು ಹೇಳಿದಷ್ಟು ಮುಗಿಯದ ಒಂದು ವಿಸ್ತಾರವಾದ ಒಂದು ಪಾತ್ರ. ಆದರೆ ನಾವು ಅದನ್ನು ನಮ್ಮ ಬೊಗಸೆಯಲ್ಲಿ ತುಂಬಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೀಗ. ಈ ರಾಮ ಎರಡು ಕಾರಣಗಳಿಂದ ನಾವು ಅವನನ್ನು ವಿಶೇಷವಾಗಿ ಗುರುತಿಸಬೇಕು. ಒಂದು, ಅವನ ಜೀವನದ ಆದರ್ಶ ಏನು ಅನ್ನೋದು. ಇನ್ನೊಂದು, ಅವ ತನ್ನ ಬಗ್ಗೆ ಏನು ಅಂತ ತಿಳ್ಕೊಂಡಿದ್ದಾನೆ ಎನ್ನುವುದು. ಇದು ಎರಡನ್ನೂ ನೋಡುವುದಕ್ಕೆ ಮೊದಲೇ ಈ ರಾಮನಿಗೆ ಹಿನ್ನೆಲೆಯಾಗಿರತಕ್ಕ, ರಾಮ ಹುಟ್ಟುವುದಕ್ಕೆ ಹಿನ್ನೆಲೆಯಾಗಿ ಒದಗಿದ ಒಂದು ಭೂಮಿಕೆ ಏನು, ಒಂದು ವೇದಿಕೆ ಏನು ಅನ್ನೋದನ್ನು ನಾವು ಸ್ವಲ್ಪ ಯೋಚಿಸೋಣ. ಎಷ್ಟೋ ತಲೆಮಾರುಗಳ ಹಿಂದೆ ರಾವಣ ಅಯೋಧ್ಯೆಯ ಮೇಲೆ ಆಕ್ರಮಣ ಮಾಡಿ ಅನರಣ್ಯ ಅನ್ನುವ ಒಬ್ಬ ರಾಜನನ್ನು ಕೊಂದಿದ್ದ. ಆ ರಾಜ ಸಾಯುವ ಕಾಲಕ್ಕೆ ಪ್ರಬಲ ಪರಾಕ್ರಮಿಯಾದ ರಾವಣನನ್ನು ಎದುರಿಸಿ ಗೆಲ್ಲುವುದಕ್ಕಾಗದೆ ಮರಣಿಸುವ ಕಾಲಕ್ಕೆ ರಾವಣನಿಗೊಂದು ಶಾಪ ಕೊಟ್ಟಿದ್ದ. ನನ್ನ ವಂಶದಲ್ಲಿ ಮುಂದೆ ಹುಟ್ಟುವ ರಾಮನಿಂದ ನಿನಗೆ ಮರಣ ಆಗಲಿ. ಇದು ಒಂದು. ಮತ್ತು ದೇವತೆಗಳೆಲ್ಲ ಸೇರಿ ರಾವಣನನ್ನು ಕೊಲ್ಲುವುದಕ್ಕೆ ನೀನು ಅವತರಿಸಿ ಬರಬೇಕು ಅಂತ ವಿಷ್ಣುವನ್ನು ಯಾಚಿಸಿದ ಒಂದು ಸನ್ನಿವೇಶ. ಅದರ ಜೊತೆಯಲ್ಲಿ ಇನ್ನೊಂದು ಪ್ರಕರಣ ಇದೆ. ಒಂದು ಋಷಿ ದಾಂಪತ್ಯ ವಿಚ್ಛೇದಿಸಲ್ಪಟ್ಟದ್ದು ಮತ್ತೆ ಒಂದಾಗುವುದಕ್ಕೆ ಒಂದು ಸನ್ನಿವೇಶ ರಾಮನಿಂದ ರೂಪಿಸಲ್ಪಡಬೇಕಾಗಿತ್ತು. ಗೌತಮ ಅಹಲ್ಯೆಗೆ ನೀನು ಕಲ್ಲಾಗಿ ಬಿದ್ದಿರು ಅಂತ ಶಾಪ ಕೊಟ್ಟಿದ್ದ. ಹಾಗಾದರೆ ಉದ್ಧಾರ ಯಾವಾಗ? ಉದ್ಧಾರ ರಾಮಪಾದ ಸ್ಪರ್ಶ ಆದಾಗ ಇದರಿಂದ ಬಿಡುಗಡೆ. ಹೀಗೆ ಬೇರೆ ಬೇರೆ ಶಕ್ತಿಗಳು, ವ್ಯಕ್ತಿಗಳು, ಸನ್ನಿವೇಶಗಳು ಇಂತಹ ಒಬ್ಬ ರಾಮನ ಆವಿರ್ಭಾವಕ್ಕಾಗಿ ಒಂದು ರೀತಿ ತಪಸ್ಸನ್ನು ಮಾಡ್ತಾಯಿದ್ದು. ಎಲ್ಲಿಯೋ ಒಂದು ಕಡೆಯಲ್ಲಿ ಕಿಷ್ಕಿಂಧೆಯಲ್ಲಿ ಸುಗ್ರೀವ ತನ್ನ ಅಣ್ಣ ವಾಲಿ ಮಾಡಿದ ಅನ್ಯಾಯಕ್ಕೆ ಪ್ರತೀಕಾರ ಮಾಡಲಿಕ್ಕಾಗದೆ ತನಗೆ ನ್ಯಾಯ ಕೊಡಬಹುದಾದ ಒಬ್ಬ ರಾಜದಂಡವನ್ನು ಹಿಡಿದ, ಧರ್ಮದಂಡವನ್ನು ಹಿಡಿದ ಒಬ್ಬನ ಮಹಾಪುರುಷನಿಗಾಗಿ, ಬಲಿಷ್ಠನಿಗಾಗಿ ಕಾಯ್ತಾ ಇದ್ದ. ಇನ್ನೊಂದು ಕಡೆಯಲ್ಲಿ ಶಬರಿ ಬಹುಕಾಲದಿಂದ ತನಗೆ ಮೋಕ್ಷವನ್ನು ಕೊಡಬಹುದಾದ ತನ್ನ ಆರಾಧ್ಯ ಮೂರ್ತಿಯಾದ ರಾಮನಿಗಾಗಿ ಕಾದಿದ್ಲು. ಹೀಗೆ ಇಡೀ ಪ್ರಪಂಚದಲ್ಲಿ ಬಹುಮಂದಿ ಕಾಯ್ತಾ ಇದ್ದರು ಈ ರಾಮನ ಆವಿರ್ಭಾವವನ್ನು. ಯಾವ ರಾಮನ ಆವಿರ್ಭಾವವನ್ನು ನಾವು ಹೇಳುವಾಗ ರಾಮ ಅಂಥವ ಇಂಥವ ಅಂತ ಹೇಳ್ತೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ಎರಡು ಮುಖಗಳಿವೆ ರಾಮನಿಗೆ. ಒಂದು, ಅವನ ಜೀವನದ ಆದರ್ಶವೇನು, ಒಂದು ಆಧಾರ ವಾಕ್ಯ ರಾಮ ಹೇಳೋದು. ಏನು ಆ ಆಧಾರ ವಾಕ್ಯ ಅಂತಂದರೆ, ಧರ್ಮೋ ಹಿ ಪರಮೋ ಲೋಕೆ. ಧರ್ಮವು ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ್ದು. ಹೀಗೆ ಧರ್ಮವನ್ನು ಅವಲಂಬಿಸಿ, ಧರ್ಮವನ್ನು ಆಧರಿಸಿ ರಾಮನ ಬದುಕು ರೂಪುಗೊಂಡಿದೆ. ಮಾತ್ರ ಅಲ್ಲ, ರಾಮನ ಬದುಕಿನ ಜೊತೆಯಲ್ಲಿ ಲೋಕದ ಬದುಕು ಇದನ್ನಾಧರಿಸಿಯೇ ರೂಪುಗೊಂಡಿದೆ. ರಾಮ ತನ್ನ ಸಂಬಂಧಗಳನ್ನು, ತನ್ನ ಆಪ್ತರನ್ನು, ತನ್ನ ಪ್ರಜೆಗಳನ್ನು, ತನ್ನ ವಿರೋಧಿಗಳನ್ನು, ತನ್ನ ಸ್ನೇಹಿತರನ್ನು, ಎಲ್ಲರನ್ನು ಈ ಧರ್ಮದ ದೃಷ್ಟಿಯಿಂದಲೇ ನೋಡ್ತಾ ಬಂದ ಅನ್ನೋದು ನಾವು ಗಮನಿಸಬೇಕಾದ ವಿಷಯ. ಯಾಕಂದರೆ ಅಲ್ಲಿ ತಾನು ಮತ್ತು ತನ್ನ ಸಂಬಂಧ, ತನ್ನ ಜೊತೆಯಲ್ಲಿ ಯಾರಿದ್ದಾರೋ ಅವರಿಗೂ ತನಗೂ ಇರತಕ್ಕ ಈ ಭಾವ ಏನು, ಅದು ಮುಖ್ಯ ಆಗಲಿಲ್ಲ. ಧರ್ಮೋ ಹಿ ಪರಮೋ ಲೋಕೆ. ಲೋಕದಲ್ಲಿ ಧರ್ಮವೇ ಶ್ರೇಷ್ಠವಾದ್ದು ಎಂಬುದೇ ಅವನಿಗೆ ಪ್ರಧಾನವಾಯಿತು. ಅಂದರೆ ತತ್ವಪ್ರಧಾನವಾಗಿ ನೋಡತಕ್ಕವನ ಒಂದು ದೃಷ್ಟಿಯ ನಿರ್ಲಿಪ್ತತೆ ರಾಮನಲ್ಲಿ ನಾವು ಕಾಣ್ತೇವೆ. ಆದ ಕಾರಣವೇ ಅವನಿಗೆ ಸೀತೆಯನ್ನಾಗಲಿ, ಅಲ್ಲ ಆಮೇಲೆ ಲಕ್ಷ್ಮಣನನ್ನಾಗಲಿ, ತನ್ನ ಜೀವನದ ಅವಿಭಾಜ್ಯ ಅಂಗಗಳನ್ನಾಗಿದ್ದವರನ್ನಾಗಲಿ ಬಿಡುವುದಕ್ಕೆ, ಅವರ ಜೊತೆಯಲ್ಲಿದ್ದ ಸಂಬಂಧವನ್ನು ಕಡಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಯಾಕಂದರೆ ಇದು ಧರ್ಮದ ಕಾರಣಕ್ಕೆ, ಧರ್ಮದ ನೆಲೆ ಎಂಬ ಗ್ರಹಿಕೆಯಿಂದ. ಹೀಗೆ ಒಂದು ಆದರ್ಶವನ್ನು ಇಟ್ಟುಕೊಂಡು ಬಾಳಿದವನು ಶ್ರೀರಾಮ. ಅವನು ಹೇಳಿದ ಇನ್ನೊಂದು ಮಾತು ಬಹಳ ಪ್ರಸಿದ್ಧವಾದ್ದು, ಆತ್ಮಾನಂ ಮಾನುಷಂ ಮನ್ಯೆ. ಯಾವಾಗ ಹೇಳ್ತಾನೆ ಅಂದರೆ,
ದೇವತೆಗಳೆಲ್ಲ ಬಂದು ಸೀತೆ ಶುದ್ಧಳು ಅಂತ ಲಂಕೆಯಲ್ಲಿ ಇವನಿಗೆ ದೃಷ್ಟಾಂತ ಸಹಿತ ಹೇಳಿದಾಗ ಆ ಕಾಲಕ್ಕೆ ಅವ ಹೇಳ್ತಾನೆ, ನಾನು ನನ್ನನ್ನು ದಶರಥನ ಮಗನಾದ ರಾಮ ಎಂಬ ಮನುಷ್ಯ ಅಂತ ತಿಳ್ಕೊಂಡಿದ್ದೇನೆ. ಉಳಿದದ್ದೇನು ಅದು ನೀವು ಹೇಳಿ. ಯಾಕೆ ಈ ಮಾತಿಗೆ ಪ್ರಾಶಸ್ತ್ಯ ಬರ್ತದೆ ಅಂತಂದರೆ, ರಾಮ ಹುಟ್ಟಿದ್ದು ರಾವಣನನ್ನು ಕೊಲ್ಲುವುದಕ್ಕೆ. ಅವನನ್ನು ಕೊಲ್ಲಬೇಕು ಅಂತಾದರೆ ಯಾವುದು ತನ್ನ ಮೂಲ ಸ್ವರೂಪವೋ ಅದು ರಾಮನಿಗೆ ನೆನಪಿನಲ್ಲಿ ಕೂಡ ಇರಕೂಡದು. ಅವ ಮನುಷ್ಯನಾಗಿ ಮಾತ್ರ ಇರಬೇಕು. ಮನುಷ್ಯರಿಂದ ಬಿಟ್ಟರೆ ಬೇರೆ ಯಾರಿಂದಲೂ ಮರಣ ಇಲ್ಲ. ಅವರನ್ನು ಕೊಲ್ಲಬೇಕು ಅಂತಾದರೆ ಪೂರ್ಣ ಮನುಷ್ಯನಾಗಬೇಕು. ನಾವೆಲ್ಲ ಹೇಳ್ತೇವೆ ನಾವು ದೈವತ್ವಕ್ಕೆ ಇರಬೇಕು ಅಂತಲೋ ಇನ್ನೇನೋ ಆಗಬೇಕು ಅಂತ. ಆದರೆ ಇಲ್ಲಿ ಏನು ವಿಶೇಷ ಅಂದರೆ, ದೈವತ್ವವೇ ಪೂರ್ತಿ ಮನುಷ್ಯನಾಗುವುದಕ್ಕಾಗಿ ಶ್ರಮಿಸ್ತಾ ಇದೆ. ಹೀಗೆ ಮನುಷ್ಯನಾಗಬೇಕು ಅಂತಾದರೆ ಏನು? ಮೊದಲು ತನ್ನನ್ನು ತಾನು ಮನುಷ್ಯ ಅಂತಲೇ ನಂಬಿರಬೇಕು, ತಿಳಿದಿರಬೇಕು. ಎರಡನೇದ್ದು, ಮನುಷ್ಯರಿಗೆ ಸಹಜವಾಗಿ ಅವ ಬಾಳ್ತಾ ಇರಬೇಕು. ರಾಮ ಕಣ್ಣೀರಿಳಿಸಿದ್ದಾನೆ, ರಾಮ ಸಿಟ್ಟು ಮಾಡಿಕೊಂಡಿದ್ದಾನೆ, ರಾಮ ನಗೆಯಾಡಿದ್ದಾನೆ, ಏನೆಲ್ಲವನ್ನೂ ಅನುಭವಿಸಿದ್ದಾನೆ. ಜೀವನದ ಕೊನೆಯ ಹಂತಕ್ಕಾಗುವಾಗ ರಾಮನ ಒಂದು ಸ್ವಗತದ ವಾಕ್ಯವಾಗಿ ಒಂದು ಯಕ್ಷಗಾನ ಪ್ರಸಂಗದಲ್ಲಿ ಬರುವ ಪದ್ಯ ಇದೆ. ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡಾಯಿತು, ಇನ್ನು ಉಳಿದು ಯಾವ ಫಲವಿದೆ. ಜೀವನದ ಪರಿಪೂರ್ಣತೆಯನ್ನು, ನೋವನ್ನು, ನಲಿವನ್ನು ಎರಡನ್ನೂ ತಾನು ಕಂಡಾಗಿದೆ. ಇನ್ನೂ ತಾನು ಇಲ್ಲಿ ಉಳಿದು ಸಾಧಿಸಬೇಕಾದ್ದು ಏನೂ ಇಲ್ಲ. ಹಾಗಾದರೆ ಏನು ತನ್ನ ಸಾಧನೆ ಅಂದರೆ, ನೀತಿಯೊಂದೇ ದೇವನೆನಿಸಿತು ಎನ್ನನು ಜಗದೊಳಿಂದು. ರಾಮನನ್ನು ಮನುಷ್ಯ ಅಂತ ಅವ ತಿಳ್ಕೊಂಡಿದ್ದರೂ ಜಗತ್ತು ಅವನನ್ನು ದೇವರು ಅಂತ ಕಂಡಿತು. ಯಾವುದರಿಂದಾಗಿ ಕಂಡಿತು ಅಂದರೆ, ಅವನು ಅನುಸರಿಸಿದ ನೀತಿಯಿಂದಾಗಿ ಅವನನ್ನು ದೇವರು ಅಂತ ಕಂಡಿತು. ನಾವು ವ್ಯಕ್ತಿತ್ವಕ್ಕೆ ಚಾರಿತ್ರ್ಯ ಅಂತ ಹೇಳ್ತೇವೆ. ಈ ಚಾರಿತ್ರ್ಯವನ್ನು ಶುದ್ಧವಾಗಿ ಉಳಿಸಿಕೊಂಡವನು ರಾಮ. ಯಾಕಂದರೆ ಅವನಿಗೆ ತನ್ನ ಸ್ವಾರ್ಥ ಸಾಧನೆಯ ಯಾವ ಉದ್ದೇಶವೂ ಇರಲಿಲ್ಲ. ಹಾಗಾಗಿಯೇ ಪ್ರಜಾಭಿಪ್ರಾಯಕ್ಕೆ ಬಹಳ ಬೆಲೆ ಕೊಟ್ಟವನು. ಅವರ ಮಾತಿಗೊಂದು ಮೌಲ್ಯ ಕೊಟ್ಟು ತನ್ನ ಬದುಕಿನಲ್ಲಿ ತಾನು ಯಾವುದು ಬಿಡಬಾರದೋ ಅದನ್ನೆಲ್ಲವನ್ನು ಬಿಡ್ತಲೂ ಬಂದು. ಒಂದು ಸೂಕ್ಷ್ಮವನ್ನು ನಾವು ಗ್ರಹಿಸಬೇಕಾದ್ದೇನು ಅಂತಂದರೆ, ಈ ರಾಮ ಏನಾಗಬೇಕು, ಹೇಗಾಗಬೇಕು ಎಂಬುದು ಸ್ವಯಂ ರಾಮ ನಿರ್ಣಯ ಮಾಡಿದ್ದು ಕೂಡ ಅಲ್ಲ. ಯಾಕಲ್ಲ ಅಂದರೆ, ಇಂತಹ ಒಬ್ಬ ರಾಮ ಬೇಕು ನಮಗೆ ಅಂತ ಜಗತ್ತು ಬಯಸ್ತಾ ಇತ್ತು. ಈ ಜನಮಾನಸವೇ ಬಯಸಿ ಬಯಸಿ ತನಗೆ ಬೇಕಾದ ಒಬ್ಬ ವ್ಯಕ್ತಿಯನ್ನು ಪಡೆದ ಹಾಗೆ ರಾಮನ ಆವಿರ್ಭಾವವಾಗಿದೆ, ರಾಮನ ಹುಟ್ಟಾಗಿದೆ ಅಂತ ನಾವು ಗ್ರಹಿಸ್ಬೋದು. ಅದಕ್ಕೊಂದು ಕಾವ್ಯ ನ್ಯಾಯವೂ ಇದೆ. ಏನಂದರೆ, ದಶರಥ ತನ್ನ ಪ್ರಜೆಗಳಲ್ಲಿ ಕೇಳ್ತಾನೆ, ನಾಳೆ ರಾಮನಿಗೆ ಅಧಿಕಾರವನ್ನು ಕೊಡ್ತೇನೆ. ಆದೀತು ಅಂತ ಹೇಳ್ತಾರೆ ಪ್ರಜೆಗಳು, ಸಂತೋಷ ಪಡ್ತಾರೆ. ಯಾಕೆ ಅಂತ ಕೇಳ್ತಾನೆ ದಶರಥ. ಆಗ ಈ ಪ್ರಜೆಗಳೆಲ್ಲ ರಾಮನ ವ್ಯಕ್ತಿತ್ವವನ್ನು ವಿವರಿಸ್ತಾರೆ, ವರ್ಣಿಸ್ತಾರೆ. ಅವನ ಗುಣವಿಶೇಷಗಳು ಏನು, ಅವನ ಯೋಗ್ಯತೆ ಏನು, ಅವ ಯಾಕಾಗಿ ನಮಗೆ ಪ್ರಿಯನು, ಹೀಗೆ ವಿಸ್ತಾರವಾಗಿ ಬಹುದೀರ್ಘವಾಗಿ ರಾಮನ ಯೋಗ್ಯತೆಯನ್ನು ಹೇಳ್ತಾರೆ. ಈ ಯೋಗ್ಯತೆಯಲ್ಲಿ ಚಿತ್ರಿಸಲ್ಪಟ್ಟ ರಾಮ ಏನಿದ್ದಾನೋ, ಪ್ರಜೆಗಳ ಕಣ್ಣಿನಲ್ಲಿ ದೇವರಾದ ರಾಮ ಏನಿದ್ದಾನೋ, ಆ ರಾಮನಾಗುವ ಅಗತ್ಯ ಸ್ವಯಂ ರಾಮನಿಗೆ ಇದೆ. ಅಂದರೆ ಲೋಕ ನಮ್ಮನ್ನು ಯಾವುದೋ ಒಂದು ನಿರೀಕ್ಷೆಯಲ್ಲಿ ನೋಡಿದಾಗ ನಾವು ಆ ಎತ್ತರಕ್ಕೆ ಮುಟ್ಟಬೇಕಾದ ಅನಿವಾರ್ಯತೆಯನ್ನು ನಮಗೆ ನಾವೇ ಹೇರಿಕೊಳ್ಳಬೇಕಾಗ್ತದೆ. ಈ ರಾಮನು ಆ ಎತ್ತರವನ್ನು ಸಾಧಿಸುವುದಕ್ಕೆ ಬೇಕಾಗಿ ಅವ ಬಳಸಿದ್ದು ಧರ್ಮವೆಂಬ ಏಣಿಯನ್ನು, ನೀತಿ ಎಂಬ ದಾರಿಯನ್ನು. ಇದನ್ನು ಅನುಸರಿಸಿ ಬಂದದ್ದರಿಂದ ಪ್ರಜೆಗಳು ಬಯಸಿದ ರಾಮ ಸಿದ್ಧನಾದ. ಹಾಗಾಗಿ ರಾಮನ ವ್ಯಕ್ತಿತ್ವ ಎನ್ನುವುದು ಕೇವಲ ರಾಮನ ಹತೋಟಿಯಲ್ಲಿ ಇದ್ದದ್ದಲ್ಲವೋ ಅಂತಲೂ ಕಾಣ್ತದೆ. ಲೋಕ ಬಯಸಿದೆ, ಜನಮನೋಧರ್ಮ ಬಯಸಿದೆ. ಹೀಗಾಗಿ ಎಷ್ಟೋ ಯುಗಗಳಲ್ಲಿ ವಿರಳವಾಗಿ ಕಾಣತಕ್ಕ ಒಂದು ವಿಶಿಷ್ಟ ವ್ಯಕ್ತಿತ್ವ ರಾಮನಾಗಿ ನಮಗೆ ಕಾಣಿಸಿದೆ. ಆದ ಕಾರಣವೇ ರಾಮ ತನಗೆ ಪರಮಪ್ರಿಯನಾಗಿ ತನ್ನನ್ನು ಬಿಟ್ಟ ಮೇಲೂ, ಸೀತಾ ಪರಿತ್ಯಾಗವಾದ ಮೇಲೂ ನಾವೆಲ್ಲ ರಾಮನ ಮೇಲೆ ಕೋಪ ಮಾಡಿಕೊಳ್ಳುತ್ತೇವೆ, ಹೀಗೆ ಮಾಡಬಹುದಾ ಅಂತ. ಆದರೆ ಸೀತೆ ಸಿಟ್ಟು ಮಾಡಿಕೊಳ್ಳಿಲ್ಲ. ಸೀತೆ ಒಂದು ಮಾತಾಡ್ತಾಳೆ, ಬಹಳ ಪ್ರಸಿದ್ಧವಾದ್ದು ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂಬುದು. ಅದಕ್ಕಿಂತ ಹೆಚ್ಚು ಅವಳು ಹೇಳ್ತಾಳೆ, ರಾಘವನ ಧರ್ಮವನ್ನು ರಕ್ಷಿಸುವುದು ನನ್ನದು ಹೊಣೆ. ಹೇಗೆ ನಮಗೆ ಗಾಯವಾದಾಗ, ಮೈಗೆ ಗಾಯವಾದಾಗ ಕೈ ಸಹಾಯಕ್ಕೆ ಹೋಗ್ತದೋ, ಹಾಗೆ ರಾಮನ ವ್ಯಕ್ತಿತ್ವದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ, ಅದರ ಪರಿಪೂರ್ಣತೆಗಾಗಿ ಶ್ರಮಿಸುವುದು ನನ್ನ ಹೊಣೆ ಅಂತ ಸೀತೆ ಹೇಳ್ತಾಳೆ. ಹೀಗೆ ರಾಮನನ್ನು ಅವಲಂಬಿಸಿ ಇದ್ದವರು ಅವನನ್ನು ದೂಷಿಸಲಿಲ್ಲ, ಅವನನ್ನು ಕೆಟ್ಟವ ಅಂತ ಕಾಣಲಿಲ್ಲ. ಅವನನ್ನು ಹೀಗೆ ಲೋಕದಲ್ಲಿ ಆದರ್ಶವಾಗಿ ರೂಪುಗೊಳ್ಳುವುದಕ್ಕೆ ಅವರೆಲ್ಲ ತಮ್ಮ ತಮ್ಮ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಭಾವಿಸಬೇಕು. ಅವನೆಷ್ಟು ಧರ್ಮನಿಷ್ಠುರ ಅಂದರೆ, ವನವಾಸಕ್ಕೆ ಇನ್ನೇನು ಹೋಗಬೇಕು ಅಂತ ಸಿದ್ಧ ಆಗಿದೆ,
ಆ ಹೊತ್ತಿಗೆ ದಶರಥ ಹೇಳ್ತಾನೆ, ರಾಮ ನಿನ್ನನ್ನು ಬಿಟ್ಟು ನಾನು ಬದುಕುವುದಿಲ್ಲ, ನೀ ಹೋಗುವುದೇ ಆದರೂ ಒಂದು ಹೊತ್ತು ನನ್ನ ಜೊತೆಯಲ್ಲಿ ಒಂದು ತುತ್ತು ಉಂಡು ಹೋಗು. ಆಗ ರಾಮ ಹೇಳ್ತಾನೆ, ಇಲ್ಲಪ್ಪ, ನಾನು ಹಾಗೆ ನಿಲ್ಲುವ ಹಾಗಿಲ್ಲ. ಯಾಕಂದರೆ ಈಗ ವನವಾಸಕ್ಕೆ ಹೋಗುವುದಕ್ಕೆ ನನ್ನ ಮನಸ್ಸು ಸಿದ್ಧವಾಗಿದೆ. ಒಂದು ವೇಳೆ ನಾನು ನಿಂತರೆ ನಾಳೆ ನನ್ನ ಬುದ್ಧಿ ಹೇಗೆ ತಿರುಗುತ್ತದೋ ಯಾರಿಗೆ ಗೊತ್ತು. ಮನುಷ್ಯನ ಬುದ್ಧಿ ತುಂಬ ಕ್ಷಣಿಕವಾದ್ದು, ಚಂಚಲವಾದ್ದು. ಈಗ ಇದ್ದ ಸ್ಥಿರತೆ ಆಮೇಲೆ ಎಲ್ಲದೇ ಹೋಗಬಹುದು. ಆದ ಕಾರಣ ನಾನು ಈಗಲೇ ಹೊರಡುತ್ತೇನೆ ಅಂತ ಉಣ್ಣದೇ ಹೊರಡ್ತಾನೆ. ಈ ರೀತಿಯ ಒಂದು ನಿಷ್ಠುರವಾದ, ಧರ್ಮನಿಷ್ಠುರವಾದ ವ್ಯಕ್ತಿತ್ವ ರಾಮನದು. ಆದ್ದರಿಂದಲೇ ಒಂದು ದೇಶ, ಒಂದು ಲೋಕ, ಒಂದು ಜನ ಮನೋಧರ್ಮ ಯಾವುದನ್ನು ಬಯಸಿತೋ ಅದು ಸಿದ್ಧವಾದ, ಅರಳಿದ ವಿಧಾನದಲ್ಲಿ ನಾವು ರಾಮನ ವ್ಯಕ್ತಿತ್ವವನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ.